this? I don't even know which officer is talking where. No, neither one test ಮಾಡಿದ್ದಾರೆ ಏನಾಯ್ತು Video turning to your side, it has turned to our side. No, mostly they are not mixed with couples. No, yeah, the screen has to turn this side. Because you can see them, I can't see them. ಕೂಡ ಹಾಗೆ ಸಹಾಯಧನ ಮಾಡಿದ್ದಾರೆ ಲಾಸ್ಟ್ ಟೈಮ್ ಹೇಳಿದ್ರಿ ಶಾಸಕರಿಗೆ ನೀವು ಅಧಿಕಾರಿಗಳು ಯಾರು ಮಾತಾಡ್ತಾರೆ ಕಾಣೋದು. ಸರ್ ವಸತಿ ನಿಲಯದಲ್ಲಿ ಯಾವುದು ಸಮಸ್ಯೆ ಇಲ್ಲ ಸರ್, ಆನ್ಲೈನ್ ಅಡ್ಮಿಷನ್ ಸಿಸ್ಟಮ್ ಇದೆ, ಸಮಸ್ಯೆ ಇಲ್ಲ ಸರ್. ವಸತಿ ಶಾಲೆಗಳ ಪ್ರವೇಶ ಪ್ರಕ್ರಿಯೆಯನ್ನು ಸರ್ ಕ್ರೈಸ್ ಮಾರ್ಗದರ್ಶನದಂತೆ ಸರ್ ಈ ಸಲ 6ನೇ ಕ್ಲಾಸಿಗೆ ಆಯಾ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆ ಸಮಿತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್, ಮಾಡಿದ್ದಾರೆ. ಇಷ್ಟು ತಮ್ಮ ಗಮನಕ್ಕೆ ಸರ್. ಸರ್ ಎರಡನೇ ವಿಚಾರ, ಮೊನ್ನೆ MLC ಸರ್ ಅವರು ಪ್ರಸ್ತಾಪ ಮಾಡಿದಂತೆ ಸರ್ ನಾವು ಸರಿಗೂ ಕೂಡ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಸರ್. ಮತ್ತು ಈ ಸಲ ನಾವು ಡ್ರಾಪ್ ಪ್ಲ್ಯಾನಲ್ಲಿ ಸರ್ ಒಂದು 31 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳಿದೆ. ಎಲ್ಲ ವಸತಿ ನಿಲಯಗಳಿಗೂ ನಾವು ಡಿಜಿಟಲ್ ಅಥವಾ ಲೈಬ್ರರಿಯನ್ನು ಸ್ಥಾಪಿಸಲಿಕ್ಕೆ ಪ್ರತಿ ವಸತಿ ನಿಲಯಕ್ಕೆ 2 ಲಕ್ಷದಂತೆ ಈ ಸಲ ನಾವು ಡ್ರಾಪ್ ಪ್ಲ್ಯಾನಲ್ಲಿ ಅನುದಾನ ಕೇಳಿದ್ದೀವಿ ಸರ್. ಲಾಸ್ಟ್ ಟೈಮ್ CPO ಸರ್ ನಾವು ಬೆಂಗಳೂರಲ್ಲಿ ಅದನ್ನು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸರ್, ಪ್ಲಾನಿಂಗ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಇಲ್ಲ ರಿಪ್ಲೈ ಭೇಟಿ ಆಗಿದೆ, ಇವತ್ತರೂ ಕೂಡ ಎಲ್ಲ ಕಾರ್ಯ ಬಂದು ಕೂತ್ಕೊಳ್ಳೋದಲ್ಲ. ಯು ಶುಡ್ ಪರ್ಸ್ಯೂ ದ ಮ್ಯಾಟರ್. ವೆನ್ ಪೀಪಲ್ ಆರ್ ರೆಡಿ ಟು MLAs and MLC are ready to give, you don't even pursue the matter. ಮೀಟಿಂಗ್ ಅಲ್ಲಿ ಬಂದು ಹೇಳ್ತೀರಿ ಮತ್ತೆ ಹೋಗ್ತೀರಿ. ನೀವು ಬರ್ದಿದ್ರೆ 10 ಕಡೆ ಒಂದು MLC ಕೂಡ ಬರ್ತದ ಸರ್? ಒಂದು ಹಾಸ್ಟೆಲ್ ಕೊಡಿ ಸರ್, ನಾನು ಅಷ್ಟೇ. ಬಟ್ ಯು ಶುಡ್ ನೋ ವಾಟ್ ರಿಪೋರ್ಟ್, ಯಾವ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀರಿ ಮಾನ್ಯ ಸಚಿವರೇ. ಇದು ಒತ್ತಡದ ಪರಮಾವಧಿ ಅಂತ ಹೇಳ್ತೀನಿ. ಕೇವಲ ಕಡತದಲ್ಲಿ ಇರ್ತಕ್ಕಂಥ ಕಥೆಗಳು. ನಾನು ಅವತ್ತು ಹೇಳಿದೀನಿ, ಒಂದು SC ST ಹಾಸ್ಟೆಲ್ಗಳಲ್ಲಿ ನೀವು ಮಾಡಬೇಕಾದ್ರೆ ಅದಕ್ಕೆ ನಾನು ಉದಾಹರಣೆಯಾಗಿ ನಾನೇ ಕೊಡ್ತೀನಿ. ಮೊದಲು ಅಂತ ಹೇಳಿದ್ರೆ 150 ಲಕ್ಷಗಳನ್ನು ನೀವು ಒಂದು MLC ಕೇಳ್ತೀನಿ ಉತ್ತರ ಕೊಡ್ತೀನಿ ಅಂತಂದ್ರೆ ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಇಲ್ಲ, ಅವ್ರು ಉತ್ತರ ಕೊಟ್ಟರೆ ರಾಂಗ್. ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಆಲ್. ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಮಾಜ ಕಲ್ಯಾಣ ಇಲಾಖೆಗೆ ಬೇರೆ ಎಲ್ಲ ಇಲಾಖೆಗಿಂತ ಜಾಸ್ತಿ ದುಡ್ಡು ಬರ್ತಾ ಇದೆ. SCP TSP ದುಡ್ಡು ಬರ್ತಾ ಇದೆ. ಅಲ್ಲಿ ಹಾಸ್ಟೆಲ್ ಅನ್ನು ಉತ್ತಮಗೊಳಿಸಬೇಕು, ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಅದನ್ನ ಡಿಜಿಟಲ್ ಲೈಬ್ರರಿ ಇರಬೇಕು, ಜಿಮ್ ಇರಬೇಕು ಅಂತ ಹೇಳಿದ್ರು. ನಾನು ಕೊಡ್ತೀನಿ ಸರ್. ನಾನು ನೀವು ನಡೆದ ದಾರಿಯಲ್ಲಿ ನಡೆಯೋ ನಾನು, ನೀವೇ ನನಗೆ ಹೇಳ್ಕೊಟ್ಟಿರೋದು ಡಿಜಿಟಲ್ ಲೈಬ್ರರಿಗಳನ್ನ ಹಾಸ್ಟೆಲ್ ಮಾಡಬೇಕು ಅಂತ ಹೇಳಿ ಮೊದಲು ಮಾಡಿಕೊಟ್ಟವ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು. ಹಾಗಾಗಿ ಅದನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ರಿಪ್ಲೈ ಕೊಡ್ತಾರೆ 150 ಲಕ್ಷಗಳು ಕೊಡೋ 2 ಕೋಟಿಯಲ್ಲಿ ಅದಕ್ಕೆ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ 150 ಲಕ್ಷ ನಾನು ಬರೀ ಲೈಬ್ರರಿ ಕೊಡು ಅಂತ ಹೇಳಿದ್ರೆ ಏನಿದೆ ಅರ್ಥ ಇದೆ? ಒಂದು ಕೊಡಿ ಸರ್ ಸರಿಯಾಗಿ. But why reply that without discussing with me? ಲೆಟರ್ ಬರೆದ ಮೇಲೆ ತಮಗೆ ಸರ್ ತಾವು ಬಿಜಿ ಇದ್ರೆ 2 ಸಲ ತಮ್ಮ ಪರ್ಸನಲ್ ಕೂಡ ಇನ್ಸ್ಟಾಲ್ ಮಾಡಿಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೋಸ್ಕರ ಅನುದಾನ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ನಾನು 35-40 ಶಾಲೆಗಳ ಸರ್ಕಾರಿ ಶಾಲೆ 2 ಲಕ್ಷ ಕೊಟ್ಟರೆ ಇವತ್ತವರು ಕೂಡ 5 ಶಾಲೆಗಳ ಬಿಟ್ಟು ಬೇರೆ ಯಾವ್ದು ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಅನುದಾನ ಕೂಡ ತಗೋಬೇಕು, ಯಾವ ತರ ಅನುದಾನ ಕೊಡಬೇಕು ಇವ್ರಿಗೆ ಇಂಜಿನಿಯರ್ಗಳಿಗೆ ಅಂತ ಕೇಳ್ತಾ ಇದ್ದೀನಿ. ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಲ್ಲ ಸರ್, ಇದು ಅನುದಾನ ವಿಚಾರ ಬಂದದಕ್ಕೆ ಏನಂತಂದ್ರೆ 23-24 ಇನ್ನು ಅನುಷ್ಠಾನಗೊಂಡಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಕೊಡ್ಲಿಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿರುವ ಆಲ್ಮೋಸ್ಟ್ 2 years they are not done. ಇಟ್ ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳು ನಡೀತಾ ಇರ್ತಕ್ಕಂಥ ವಿಚಾರ. ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಸರ್, ನಿಮ್ಮನ್ನು ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಹೇಳಿದ್ರಿ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಅನುದಾನ ಖರ್ಚು ಮಾಡಿ ಇಂಪ್ರೂವ್ ಮಾಡಿ ಅಂತ ತಾವು ಹೇಳಿದ್ದೀರಿ. ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ, ಆದ್ರೆ ಅನುಷ್ಠಾನಗೊಳಿಸಿಲ್ಲ. ಎಲ್ಲ ಶಾಲೆಗಳು ಸರ್ ಅವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥ ನಮ್ಮ PRD ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಶಾಲೆಗಳದ್ದು ಸಮಸ್ಯೆ. ಸರ್ಗೆ ಒಂದು ಲೆಟರ್ ಕೊಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಸರ್. ಸರ್ ನಿರ್ದೇಶನದ ಮೇರೆಗೆ ಅದನ್ನ ಯಾವ ಕಂಪ್ಲೀಟ್ ಆಗ್ತವೆ ಅವ್ರಿಗೆ ಘೋಷಿಸಿ ಇದೀಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಸರ್. 9th March 2020 29th March ಸರ್. ಸಚಿವರಿದ್ದಾರಂತೆ ಮಾನ್ಯ DC ಗಮನಕ್ಕೆ ತಂದಾಗ DC ಅವರು ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ PWD ಜಡ್ಸಿ ಹೋದಂದ್ರೆ ಟೆಂಡರ್ ಆಗೈತಿ, ಅದು ಮತ್ತೆ ಡಿಲೇ ಭಾಳ ಮಂದಿ ಕೇಳಬೇಕಾಗ್ತದೆ. ನಿರ್ಮಿತಿ ಮತ್ತು ಇವ್ರದ್ದು ಟೆಂಡರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಅದು ಕೊಡ್ತಾರೆ KRD. ಬಟ್ ನಿರ್ಮಿತಿ ಅವ್ರ ಕಡೆ KRD ಅವ್ರ ಕಡೆ ಒಂದು ಸಂಖ್ಯೆ ಇಲ್ಲ, ಒಂದು ಗುಟ್ಟಿಲ್ಲ, ಮುಂದೆ ಹೋಗ್ತಾ ಇಲ್ಲ. ಬಹಳಷ್ಟು ಎಲ್ಲರಿಗೂ ಫಂಡ್ ಹಿಂಗಾಗಿ ಕೆಲವು ಲ್ಯಾಪ್ಸ್ ಆಗ್ತಾವ, ಕೆಲವು ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಸೀರಿಯಸ್ಲಿ ನಮ್ಮ DC ಅವರಾಗಿರ್ಬೋದು
ಪಾಪ ಡಿ ಸಿ ಆಫೀಸ್ನವ್ರು ಕುಂತು ಮಾಡ್ತಾರ, ಬಟ್ ಇಲ್ಲಿ ಹೋದವ್ರು ಅದನ್ನ ಮಾಡಂಗಿಲ್ಲ. ಹಿಂಗಾಗಿ ಈ MP ಲ್ಯಾಂಡ್ದು ಮತ್ತು MLA ಲ್ಯಾಂಡ್ ಭಾಳ ಸಮಸ್ಯೆ ಇದೆ. ಇದನ್ನ ಸೀರಿಯಸ್ ತಗೋಬೇಕು. ಸರ್ಕಾರ ದುಡ್ಡು ವಾಪಸ್ ಹೋಗದಂಗೆ ಯುಟಿಲೈಸ್ ಆಗುವಂಗೆ ಪ್ರಯತ್ನ ಒಂದು. ಆಮೇಲೆ ಈ ಪಟ್ಟಿ ನಾವು 3 ತಿಂಗಳ ಹಿಂದೆ ಚರ್ಚೆ ಮಾಡಿದಂಥ ವಿಷಯ. ಈಗ ಅಲ್ಲಲ್ಲ ಈ ಪಟಿಸ್ತಾ ಇತ್ತು ಬಿಟ್ಬಿಡ್ತಾರೆ ಪ್ರಶ್ನೆ ಕೇಳಲಾರ್ದ. ಇಲ್ಲಿ ಕೊಟ್ಟ ಮೇಲೆ ನಾ ಏನ್ ಹೇಳಿನಿ ನೀವೇನ್ ಹೇಳಿದ್ರಿ ಎಲ್ಲರೂ ಇದನ್ನ ಹಳಿದನ್ನ ಚರ್ಚೆ ಮಾಡ್ಬೇಕಾಗಿತ್ತು. ಹೊಸದಕ್ಕೆ ಹೋಗಕ್ಕಾಗುದಿಲ್ಲ. ಬಹಳಷ್ಟು ಚರ್ಚೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟದ್ದು. ಫ್ಲಡ್ ಆಗ್ಯದ, ಮಳಿ ಜಾಸ್ತಿ ಬಂದದ, ಬೆಳೆ ಹಾನಿ ಆಗ್ಯದ, ಬೆಳೆ ಹಾನಿಗೆ ಏನ್ ಕೊಟ್ಟರು ಆ ವಿಷಯ ನಾವು ತಿಳ್ಕೊಬೇಕಂತ ಬಂದ್ರ ನಾವು ಹಳಿದನ್ನ ಮತ್ತೆ ವಾಪಸ್ ಚರ್ಚೆ ಮಾಡ್ಕೊಂಡು ಸಮಯ ಹಾಳು ಮಾಡೋದಾಗ್ತೈತಿ. ಕಾಪಿ ಒಂದ್ 2 ದಿವಸ ಮೊದಲ ಸಂಬಂಧಪಟ್ಟಂತ ಸದಸ್ಯರಿಗೆ ಕಳಿಸಿದೆ ಅಂತ. ಇದ್ರೊಳಗೆ ಏನಾದ್ರು ವಾಪಸ್ ಕೇಳುವಂತದಿದ್ರೆ ಕೇಳಿ. ಉತ್ತರ ತಪ್ಪಿದಂಗಾಗಿತ್ತಂದ್ರೆ ಚರ್ಚೆ ಮಾಡೋದಾಗ ಆಗತ್ತಿಲ್ಲ, ಮುಂದಿನ ವಿಷಯಕ್ಕೆ ಹೋಗ್ಬೇಕಾಗೈತಿ. ಇದನ್ನ ವಾಪಸ್ ಚರ್ಚೆ ಮಾಡೋದಾಗ ಆಗ್ತಿಲ್ಲ ಅಂತ ಮೇಡಮ್. 23-24 1185 ಕೇಸಸ್ ನಮ್ಮ ಪೆಂಡಿಂಗ್ ಅದ ಸರ್. ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟಿಗೆ ಪೆಂಡಿಂಗ್ ಅದ ಸರ್. ಫಸ್ಟ್ ಕೆಲಸ ಆಗಿದೆ ಸರ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಂದ್ರೆ ಸರ್ 25/11/2024 ಒಂದು VC ಆಯ್ತು ಸರ್. ಇವ್ರದ್ದು ಯೋಜನಾ ಸಚಿವರಲ್ಲ ಸರ್, ಅವರು ಅಬೌಟ್ 2 ಇಯರ್ ಇದ್ದಿದ್ದು ನೀವು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ, ವೈಲೇಷನ್ ಗೈಡ್ಲೈನ್ಸ್ 4.1 ಆಗ್ತದೆ ಅಂತ ಇಡ್ಸಿದ್ರು ಸರ್. ಸೊ ಅದ್ರ ಪ್ರಕಾರ ತಾವು ಒಂದು ಲೆಟರ್ ಬರೆದಿದ್ರು ಸರ್ ಗೌರ್ಮೆಂಟಿಗೆ. ಅದ್ರ ಬೇಸಿಗೆ ನಾವೊಂದು ರಿಪೋರ್ಟ್ ಕೇಳಿದ್ವಿ ಸರ್. ನಾವು ರಿಪೋರ್ಟ್ನಾಗೆಲ್ಲ ಕ್ಲಿಯರ್ ಮಾಡಿದ್ವಿ ಸರ್. ಬಟ್ ಈ ಗೌರ್ಮೆಂಟ್ನ ಏನಂತಾರೆ ಸರ್, ಅವಷ್ಟು ಕೇಸ್ ಕಾಮಗಾರಿ ವೈಸು ಶಾಸಕರು ಯಾವಾಗ ರೆಕಮೆಂಡ್ ಮಾಡಿದ್ದಾರೆ ಸರ್, ನಾವು ಯಾವಾಗ ADM ಕೊಟ್ಟಿವಿ, ಅಮೌಂಟ್ ಯಾವಾಗ ರಿಲೀಸ್ ಆಗ್ತದೆ ಸರ್, ಆಮೇಲೆ ಸೆಕೆಂಡ್ UC ಕಂಪ್ಲೀಟ್ ಆಯಿತು ಅಂತೇಳಿ ನಮ್ಗೆ ಯಾವಾಗ ಇಂಪ್ಲಿಮೆಂಟ್ ಏಜೆನ್ಸಿ ಅವ್ರು ಸಬ್ಮಿಟ್ ಮಾಡಿದ್ರು ಸರ್, ಅಲಾಂಗ್ ವಿತ್ ಎಸ್ಟಿಮೇಟ್ ಕಾಪಿ ಮತ್ತು ADM ಕಾಪಿ ಕೊಡಂತಾರೆ ಸರ್. ನಾವು ಇದಕ್ಕೊಂದು ಸ್ಪ್ರೆಡ್ಶೀಟ್ ಮಾಡಿ ಎಲ್ಲ ಇಂಪ್ಲಿಮೆಂಟ್ ಏಜೆನ್ಸಿಗೆ ಹಾಕಿದ್ವಿ ಸರ್. ಒಂದು ನಿಯರ್ ಅಬೌಟ್ ಒಂದು 150 ಕೇಸಸ್ ಅಷ್ಟೇ ನಮ್ಗೆ ಅಪ್ಡೇಟ್ ಆಗ್ಯದ ಸರ್. ಅವನು ಮಾಡಿಕೊಂಡು ಗೌರ್ಮೆಂಟ್ ಕೊಡ್ಬೇಕು ಸರ್, ಅದ್ರ ಮೇಲೆ ಡಿಸಿಷನ್ ತಗೋತೀನಿ ಅಂತ ಗೌರ್ಮೆಂಟ್ ಅವ್ರು ಕ್ಲಿಯರ್ ಇದೆ. ಸಾವು ಜಿಲ್ಲೆಗೆ ಪೆಂಡಿಂಗ್ ಇರ್ತಕ್ಕಂಥ ಕ್ಲಿಯರ್ ಆಗ್ತದೆ, ಶಾಲೆಗಳು ಸ್ವಲ್ಪ ಬೆನಿಫಿಟ್ ಆಗ್ತದೆ ಸರ್. ಅದಕ್ಕೆ ಮನವಿ ಮಾಡಲಿಕ್ಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ತೋರಿಸ್ತಕ್ಕಂಥ ಕೆಲಸಗಳು ನಡೀತಕ್ಕಂಥ ನಾನು ಸೆಕ್ರೆಟರಿ ನನ್ನ ಗಮನಕ್ಕೆ ತಂದರೆ ಅದಕ್ಕೆ ನಾನು ಹೇಳಿದ್ ನನ್ನ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರತ್ಯೇಕವಾಗಿ ನಾನು ತೋರಿಸಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಆ ರೀತಿ ಎಲ್ಲ ಕಡೆ ಮಾಡಿದ್ರೆ ಪಾರದರ್ಶಕತೆ ಬರ್ತದೆ. ನೀವು ಮೊದಲೇ ಡಿಪಾರ್ಟ್ಮೆಂಟ್ ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ಕೂಡ ಅದು ಆ ಭ್ರಷ್ಟಾಚಾರಕ್ಕೆ ದಾರಿ ಆಗ್ತದೆ. ಈ ಮ್ಯಾಟ್ರಿ ಏನಿದೆ ನಾನು ವಿನಂತಿ ಏನಂದ್ರೆ ಸಂಬಂಧಪಟ್ಟವ್ರು ಯಾರಾದ್ರೂ ಒಂದು ಪಟ್ಟಿ ಮಾಡಿ DC ಅವರು CE ಅವರು ಕೂಡಿ MP ಸಪರೇಟ್ ಕೊಡು, ಏನು ಪ್ರಾಬ್ಲಮ್ ಆಗತ್ತೆ ಅದು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನ ಮಾಡಿ. ಯಾಕಂದ್ರೆ ನಾವು ಇಲ್ಲಿ ಚರ್ಚೆ ಮಾಡಿ ಯಾವ ಇಲ್ಲಿ ಯಾವುದೇ ನಾವು ಡಿಪಾರ್ಟ್ಮೆಂಟ್ಗೆ ಒಂದು ಕೆಲಸ ಮಾಡುವಾಗ ವಿ ಟೇಕ್ ಫ್ರಮ್ ದ ಡಿಪಾರ್ಟ್ಮೆಂಟ್, ಆ ತಾಲೂಕು ಆಫೀಸರ್ ಆಗಿರ್ಬೋದು, ಶಾಲೆಗಿದ್ದರೆ ಹೆಡ್ ಮಾಸ್ಟರ್ಗಳಿಂದ ವಿ ಟೇಕ್ ಅವರಿಗೆ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ ಆದ್ರೂ ಮಾಡ್ತೀವಿ ಅಥವಾ ಮುಂಚೆ ಇನ್ನೊಂದು ತಗೋತೀವಿ. ಉದಾಹರಣೆಗಳು ಇದಾವೆ ಸರ್. ಎಲ್ಲಿ ನಮ್ಮದು ವರ್ಕು ಅಡ್ಮಿನ್ ಅಪ್ರೂವಲ್ ಲೇಟಾಗಿ ಬಂದಿದ ಮೇಲೆ ವಿ ಆರ್ ನಾಟ್ ಫಾರ್ ಚೇಂಜ್ ಆಫ್ ವರ್ಕ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ವರ್ಕ್ಸ್. ಆ ಥರ ನಾವು ಪ್ರಿಕಾಷನ್ಸ್ ಮಾಡಿದ್ವಿ. ಜಾಗದೆಲ್ಲ 10 ಎಕರೆ ಕುಡಿಸಿದೆವು. ಇಲ್ಲ ಸರ್, ಜಾಗ ನಮ್ಗೆ ಆಗಿಲ್ಲ ಸರ್. ಅಲ್ಲಿ ಮಾಡ್ತಾರೆ ಈಗ ದುಡ್ಡು ಇಲ್ಲಿದಾರ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೇರ್ ಕೊಡಾಕು ಒಪ್ಪಿಗೆ ಕೊಟ್ಟ ನಂತರ ಈ ಮನೆಗಳು ಶುರು ಆಗ್ತಾವ. ಅಲ್ಲಿ ಮಟ್ಟ ಆಗುದಿಲ್ಲ ಸರ್. ಅದು ಕ್ಲಿಯರ್ ಮಾಡ್ತೀವಿ ಸರ್. ಅದು ಪೇಮೆಂಟ್ ಆದ್ಮೇಲೆ ಇಮಿಡಿಯೇಟ್ಲಿ ಅದೊಂದು ಟೈಮ್ ಔಟ್ ಮಾಡ್ರಿ. ಪ್ರತಿ ಮೀಟಿಂಗ್ ನಾನು ಕೇಳೋದು ಬೇಡ, 2 ದಿವಸ ಕೊಡ್ತೀವಿ. ಅವ್ರೀಗ ಅರ್ಥ ಆಗ್ತಿರ್ತಾರೆ. ಅವ್ರಿಗೆ ಬೇಕಾದ್ರೆ ನೀವು ರೆಗ್ಯುಲರ್ ಸ್ಕೀಮ್ನಾಗ ನಿಮ್ದು ಹಾಕಿಕೊಡ್ರಿ. ರಾಜೀವ್ ಗಾಂಧಿ ವಸತಿ ನಿಗಮ ಮುಖಾಂತರ ಯಾರು ಜವಾಬ್ದಾರಿ ಯಾರು ಅವ್ರ ಜಾಗ ಕೊಟ್ಟಿಲ್ಲ ಅಂದ್ರೆ ನಮ್ಮ ಗಮನ ತರಬೇಕು. ಈಗ ನಾವು ಇದೇವಿಲ್ಲ, ಅವ್ರು ಇಮಿಡಿಯೇಟ್ ನಮ್ಗೆ ಅದನ್ನು ಆಸ್ಪತ್ರೆಗಳು ಕೊಡಿಸ್ತಾ ಇಲ್ಲ. ಆಸ್ಪತ್ರೆ ಕೊಡಿಸಿದ್ರೆ ನಾವು ಕಂಟಿನ್ಯೂ ಮುಂದಿನ ಫಾರ್ಮೇಟ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಮಾಡ್ಕೊಂಡು ಏನಿರ್ತದೋ ಬಂದು ಅಲ್ಲಿ ನಮ್ಮ ಗಮನಕ್ಕೆ ತರ್ರಿ, ನಮ್ಮ ಕಳಿಸಿ ಸೆಟಲ್ಮೆಂಟ್ ಮಾಡ್ತೀವಿ ಮತ್ತು ಪ್ರಾರಂಭ ಮಾಡಿಸ್ರಿ. ಇಲ್ಲಿ ನಾವು ಒಂದು 2 ವರ್ಷದಿಂದ ಹೇಳಿದೆವು, ನಿಮಗೆ ಕೊಡ್ತಾ ಇದ್ದೀವಿ. ಮತ್ತು ಇದುವರೆಗೆ ಮನೆಗೆ ಅಂದ್ರೆ ಏನು ಸರ್ಕಾರದ ವ್ಯವಸ್ಥೆ ಏನಾಗ್ತಿದೆ ಅದು ಮನೆಗಳು ಯಾವುದೋ ಸ್ಯಾಂಕ್ಷನ್ 20 ಸರ್. ಈಗೆಲ್ಲ ನೆಕ್ಸ್ಟ್ ಟೈಮ್ ಆದ್ರೂ ಮಾಡಬೇಕು. ಈ ಮೀಟಿಂಗ್ ಸ್ಟಾರ್ಟ್ ಆಗೋಕೆ ಮುಂಚೆ ಸಚಿವರು ಬರೋಕ್ಕೆ ಮುಂಚೆ ನೀವು ಅಟೆಂಡೆನ್ಸ್ ತಗೋಬೇಕು. ತುಂಬಾ ಜನ ಅಧಿಕಾರಿಗಳು ಇವತ್ತು ಕೂಡ ಆಬ್ಸೆಂಟ್ ಆಗಿದ್ದಾರೆ. ಹಾಗೆ ನೀವು ಈ ಮಾಹಿತಿಯನ್ನು ಇಟ್ಕೋಬೇಕಾಗ್ತದೆ. ಅಧಿಕಾರಿಗಳು ಬೇಜವಾಬ್ದಾರಿ ನಡ್ಕೊಳ್ಳೋದಾದ್ರೆ ಮಂತ್ರಿ ಬರೋಕ್ಕೆ ಮುಂಚೆ ಬರಲಿಲ್ಲ ಅಂತಂದ್ರೆ ಅವ್ರನ್ನ ಕಠಿಣವಾದ ಕ್ರಮಗಳನ್ನು ಹೋಗ್ಬೇಕಾಗ್ತದೆ. ಟುಡೇ ಆಲ್ಸೋ ಯು ನಾಟ್ ಟೇಕಿಂಗ್ ದ ಅಟೆಂಡೆನ್ಸ್, ಇಟ್ ಇಸ್ ಬಿಕಮ್ ಎ ಜಾತ್ರೆ. ನೋ, ವಿ ಶುಡ್ ನೋ ಹೂ ಇಸ್ ಪಾರ್ಟಿಸಿಪೇಟ್. ಆಮೇಲೆ ಜವಾಬ್ದಾರಿದ ಅಧಿಕಾರಿಗಳಿರ್ಬೇಕು. ಯಾರೋ ಲೋವರ್ ಲೆವೆಲ್ ಆಫೀಸರ್ ಬಂದು MLA ಗೆ ಉತ್ತರ ಕೊಡೋದಾದ್ರೆ ವಿ ವಿಲ್ ನಾಟ್ ಅಕ್ಸೆಪ್ಟ್ ದಟ್. ಹೌದು ಸರ್, ನಿನ್ನೆ ಅವರು 100%
ನಮ್ಮ ನಿರ್ದೇಶನದಂತೆ ಸರ್ ನಾವು 4/6/25 ಒಂದು ವಿಶೇಷ ಅಫಿಡವಿಟ್ ಸಲ್ಲಿಸಿದ್ವಿ ಸರ್. ಸದರಿ ಕೇಸ್ ಸಂಬಂಧಪಟ್ಟಂತೆ ನಾವು ಸ್ಟೇ ವೇಕೆಟ್ ಮಾಡಲಿಕ್ಕೆ ಸರ್ಕಾರಿ ವಕೀಲರಿಗೆ ರೆಗ್ಯುಲರ್ ನಾನು ವಿಸಿಟ್ ಮಾಡಿದ್ದೀನಿ ಸರ್. ಮೊನ್ನೆ 25 ವಿಸಿಟ್ ಮಾಡಿದ್ದೀನಿ ಸರ್. ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬೋರ್ಡಿಗೆ ಬರ್ತದೆ ಅಂತ ಹೇಳಿದ್ದಾರೆ ಸರ್. ಅದಾದ ತಕ್ಷಣ ನಾವು ಫಾಲೋ ಮಾಡಿ ಕ್ಲಿಯರ್ ಮಾಡಿ. ನಾನು ಫೈನ್ಯಾಗ 5 ಲಕ್ಷ ಅಕೌಂಟ್ ಹಾಕಿದ್ದ ಈ ಲ್ಯಾಬ್ ತಗೊಂಡಿದ್ದು 4-5 ವರ್ಷದಲ್ಲಿ ನನ್ನ ಫಂಡ್ ಹೆಂಗ್ ಉಳಿದಿತ್ತು ಮತ್ತೆ ಈಗ 5 ಲಕ್ಷ ರೂಪಾಯಿ ಏನಾದ್ರು ವೇಸ್ಟ್ 11 ಗುಂಟೆ ಐತಿ ಸರ್ ಅದು ಸಿಟಿದಾಗ ಕೋಟಿಗಟ್ಟಲೆ ರೊಕ್ಕ ಹಾಕೈತಿ ಸರ್. ಅದು ಬೋಗಸ್ ಹೆಚ್ಚಿದಾರ ಅದನ್ನ ಉತ್ತಾರ್ಗು ತಯಾರು ಮಾಡಿದಾರ ಪಟ್ಟಣ ಪಂಚಾಯತ್. ಜಿಲ್ಲೆಯಲ್ಲಿ ಸರ್ ಈಗಾಗಲೇ 14 ಶಿಶು ಅಭಿವೃದ್ಧಿ ಯೋಜನೆ 118 ಅಂಗನವಾಡಿ ಕಾರ್ಯಕರ್ತರ ಹಾಗೂ 558 ಕಾರ್ಯಕರ್ತರ ಬರ್ತಮಾನ ಈಗಾಗಲೇ ಫೈನಲ್ ಆಗಿದೆ ಸರ್. ಇವತ್ತು ಲಾಸ್ಟ್ ಡೇಟ್ ಇದೆ ಸರ್. ಈಗ ಆಯ್ಕೆ ಕಾರ್ಯಕರ್ತರ ರಿಟೈರ್ಡ್ ಆಗಿದೆ ಸರ್. 3 ವರ್ಷಗಳಿಗೆ 2 ಬಾರಿ ಆಗ್ತದೆ ಸರ್. ಅಕ್ಟೋಬರಲ್ಲಿ ಮತ್ತು 1 ತಿಂಗಳಲ್ಲಿ ಸರ್ವೋತ್ಕೃಷ್ಟ ಕುಂದವನ್ನು ಒಂದೇ ದಿನ ಅಲ್ಲ ಇದಾಗಲೇ ಒಟ್ಟು ವಿತಿನ್ ವೀಕ್ನಾಗ ಆರ್ಡರ್ ಕೊಟ್ಬಿಡ್ರಿ ಸರ್. ಸರ್ ಅದು ಅಬ್ಜೆಕ್ಷನ್ಸ್ ಎಷ್ಟು ಬಂದಿದೆ ಅಂತ ನೋಡಿ ಅದನ್ನ ಮತ್ತೆ ಮಾನ್ಯ ಅಧ್ಯಕ್ಷತೆಯಲ್ಲಿ ಫೈನಲೈಸ್ ಮಾಡಿ ಇಮಿಡಿಯೇಟ್ ಇಶ್ಯೂ ಮಾಡ್ತೀನಿ ಸರ್. ಅಬ್ಜೆಕ್ಷನ್ ಆಗಿದ್ದು ನೀವು ವೆರಿಫೈ ಹಾಂ ಮಾಡ್ಬೋದು ಸರ್. ಅದರ ಅಬ್ಜೆಕ್ಷನ್ ಹೊರತುಪಡಿಸಿ ನಾನು ಇಶ್ಯೂ ಮಾಡಿ ಶೋರ್ ಸರ್. ಆಮೇಲೆ ಈಗ ಮತ್ತೆ ಹಾಂ ಸರ್ ಅದನ್ನ ಜನವರಿ ಪ್ಲಾನ್ ಮಾಡ್ತೀವಿ ಸರ್. 100 ಮಂತ್ ಮಾಡ್ರಿ ಮತ್ತೆ ಪ್ರಯತ್ನ ಮಾಡ್ತೀನಿ. 6 to 8 months ನಿಮ್ದೆಲ್ಲ ಇಲ್ಲ ಸರ್ ಆದಷ್ಟು ಜಲ್ದಿ ಮಾಡ್ತೀನಿ ಸರ್. ನಾನು ತಗೊಂಡಿದ್ದೀನಿ ಸರ್. ಅದು ಅನುಪಾಲನೂ ಮಾಡಿದ್ದೀನಿ. ಜೊತೆಗೆ ಮಾನ್ಯ ಸಬಣ್ಣ ತಳವಾರ್ ಸರ್ ಅವರು ಒಂದು ಶಾಲಾ ಆಸ್ತಿ ನೋಂದಣಿ ಬಗ್ಗೆ ಒಂದು 43 ಪ್ರಕರಣಗಳಿದ್ದು ಸರ್ ನಗರದಲ್ಲಿ. ಅವಿಷ್ಟನ್ನು ಕ್ಲಿಯರ್ ಆಗಿದ್ದಾವೆ ಸರ್. ಕಾರ್ಪೊರೇಷನ್ ಕಮಿಷನರ್ ಅವರು NOC ಕೊಟ್ಟಿದ್ದಾರೆ. ಈಗ ನಾವು ಯಾವುದೇ ಕಾಮಗಾರಿ ಅನುಷ್ಠಾನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು ಸರ್. ಆಮೇಲೆ ಇನ್ನೂ ಒಂದು SSLC ಫಲಿತಾಂಶದ ಸಂಬಂಧಿಸಿದಂತೆ ಏನು ಅನುಪಾಲನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ದೀರ್ಘವಾದಂಥ ಚರ್ಚೆ ಆಗಿತ್ತು ಸರ್. ಇದಲ್ಲದೆ ಕಿತ್ತೂರಿನಲ್ಲಿ ಸುಮಾರು 960 ಎಕರೆ ಮತ್ತು ಒಂಟಮೂಡಿಯಲ್ಲಿ ಸುಮಾರು 4000 ಎಕರೆ ಜಮೀನನ್ನು ಗುರುತಿಸಿ ಅದನ್ನು ಕೇಂದ್ರ ಕಚೇರಿಗೆ ನಾವು KIDBಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಿನ ಪ್ರಕ್ರಿಯೆಗೆ ನಾವು ಪತ್ರ ಬರೆದಿದ್ದೀವಿ ಸರ್. MSME DFO ಕಾರ್ಪೊರೇಷನ್ ಕಮಿಷನ್ ಜೊತೆ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಇವತ್ತಿನ ನೀವು 2 ವರ್ಷ ವಹಿಸಿ ಮೊನ್ನೆ ಮೇಡಮ್ ಬಂದರು, ಅವರು ಮೀಟಿಂಗ್ ಮಾಡಿದ್ರು. ಕಾರ್ಪೊರೇಷನ್ ಕೇಳಿದವರು ಡೆವಲಪ್ ನಾವು ಮಾಡ್ಬೋದು. ಸಾಲ್ವ್ ಹೇಳ್ತಾರೆ ನೀವು ಇದನ್ನ ಕ್ರೀಡದ ಮುಗಿಸ್ಲಾರ ನಾವು ವಾಪಸ್ ತೊಗೊಂಡ್ಬಿಡ್ತೀವಿ. 2 ಸಲ ಹಿಂಗಾಗಿದೆ ಅಂತೇಳಿ ಸಪ್ರೇಟ್ ಆಗಿ ಮತ್ತೆ ನಿಮ್ಮ ಟೈಮ್ ಕೊಟ್ಟು ಮೀಟಿಂಗ್ ಮಾಡಿ. ಈಗ ಯಾವ್ದು ಸರ್ ಒಂದು ನಿಮಿಷ ಸರ್. ಇದೇ ಸರಿ ಎಲ್ಲ ವಿಚಾರಗಳನ್ನ ಸಚಿವರು ಏನಂದ್ರು ನೆಕ್ಸ್ಟ್ DC ಗೆ ಮತ್ತು CEO ಗಮನಕ್ಕೆ ಕೊಡ್ತಾನೆ, ಅವರು ಹಂಚ್ಕೊಂಡು ಮಾಡಬೇಕು MLA ಕಡೆದು ಅಂತ ಹೇಳಿದ್ರು. ನಾವು ಸ್ವಾಗತ ಮಾಡಿದ್ವಿ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಏನಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ಮತ್ತೆ ಇದನ್ನು ಮೊದಲನೇ ರಿಪೀಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾವು ಈ ಸಭೆ ಒಂದು ಸರಿ ವೈಸ್ ಕವರೇಜ್ ಏನಾದರೂ ಇದ್ದಿದ್ದಾಗ ಸ್ವಲ್ಪ ಏನಾದರೂ ಹೋಗ್ತದೆ ಸರ್. ಅದರ್ವೈಸ್ ನಾವೀಗ CEO ಮಾಡೋದಕ್ಕೆ ಅವರ ಅನುಸರಣ ವರದಿ ಕೊಟ್ಟಿದ್ದಾರೆ. ಕೆಲವು ಇಲಾಖೆಗಳು ಯಾವ್ದು DC ಅವ್ರ ನೇತೃತ್ವದಲ್ಲಿ ನಡಿಬೇಕಾಗಿತ್ತು ಅದರ ಅನುಪಾಲನಾ ವರದಿ ಬರ್ತಿಲ್ಲ ಅಂದ್ರೆ ಸಭೆನೇ ಆಗಿಲ್ಲ. ಆ ಸಭೆಗೆ ಯಾವ ನೋಟಿಸ್ ಕೂಡ ಬಂದಿಲ್ಲ. ಆಗಿಲ್ಲ ಅಂದ್ರೆ ಈಗ ಹೊಸ ಸಬ್ಜೆಕ್ಟ್ ಹೆಂಗ್ ತಂದ್ರಿ ಈ 3 ತಿಂಗಳಲ್ಲಿ ಆಗ್ಬೇಕಾದ್ರೆ ಅವಾಗ ಆಗ್ಲಿಲ್ಲ. ಲಾಸ್ಟ್ ಟೈಮ್ ಯಾವ ನೈತಿಕತೆನೂ ಇಲ್ಲ. ಒಂದು ಎರಡನೇದು ಹೇಳ್ಬೇಕಾದ್ರೆ ಇವತ್ತವರೆಗೆ ನೀವು ಮೀಟಿಂಗ್ ಮಾಡಬೇಕಾಗಿತ್ತು. ಮೀಟಿಂಗ್ ತಂದು ನಮ್ಗೆ ಅನುಪಾಲನಾ ವರದಿಯಿಂದ ಕೊಡಬೇಕಾಗಿತ್ತು. ಮೀಟಿಂಗ್ ಇಲ್ಲ ಅಂದ್ರೆ ಹೇಗ್ರಿ ಇದು? ಕ್ರಮಾವಧಿ ಅಲ್ವಾ ಇದು? ಸಚಿವರು ಆದೇಶ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ, ಮೀಟಿಂಗ್ ಮಾಡಲಿಲ್ಲ ಅಂದ್ರೆ ಹೇಗೆ ಇದು? ಎಲ್ಲ ವಿಚಾರಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ಲಿಕ್ಕೆ ಬರಲ್ಲ. ಒಂದೇ ಜಿಲ್ಲೆ ವಿಚಾರ ಇಟ್ಕೊಂಡು ರಾಜ್ಯದ ಒಟ್ಟಾರೆ ವಿಚಾರದಲ್ಲ ಅಸೆಂಬ್ಲಿಯಲ್ಲಿ ಮಾತಾಡ್ತೀವಿ. ಇದು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನ ಮುಂದಕ್ಕೆ ಹಾಕ್ತೀರಿ. ಮುಂದಕ್ಕೆ ಹಾಕಿ ನಿಮ್ಮ ಸಮಯ ತಗೊಂಡು ಮಾಡಿ ಅಂತ ಹೇಳಿದ್ರೆ 3 ತಿಂಗಳಾದ್ರೂ ಕೂಡ ಕೊಡ್ಲಿಲ್ಲ. 3 ತಿಂಗಳಾದ್ರೂ ಮೀಟಿಂಗ್ ಮಾಡಲಿಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೋಸ್ಕರ ಮೀಟಿಂಗ್ ಮಾಡ್ಬೇಕಾದ್ರೆ DC ಅವ್ರಿಗೆ ಒಪ್ಪಿಸಿದ್ದು ಇಲಾಖೆ ಬಹುಶಃ ಮಾಡಬೇಕು ಗೊತ್ತಿಲ್ಲ. ಅಧಿವೇಶನ ನಂತರ ಮಾಡಿರ್ತಾರಲ್ಲ, ಈಗ ಯಾವ ಇಲಾಖೆ ತಗೋಬೇಕಂತೇಳಿ ಅಂತ ತೋರ್ತೀವಿ ಅಷ್ಟೇ. ಹೇಳಿ
ಮಳೆ ಆಗಬೇಕು ಸರ್. ಅದು 746 ಎಮ್ ಮಳೆಯಾಗಿ ಪ್ಲಸ್ 227 ಎಮ್ ಮಳೆ ಆಗಬೇಕು ಸರ್. 75 ಅಷ್ಟೇ ಆಗಿದೆ ಸರ್, -40% ಇದೆ ಸರ್. ನಮ್ಗೆ ಸ್ವಲ್ಪ ಹಿಂಗಾರಿ ಒಳಗೆ ಮಳೆ ಡೆಫಿಸಿಟ್ ಆಗಿದೆ ಸರ್. ಮುಂಗಾರಿ ಒಳಗೆ ಸರ್ ನಮ್ಗೆ ಬಿಸಿಲಿಗೆ ಒಳಪಡ್ತಕ್ಕಂಥದ್ದು 7,32,361 ಹೆಕ್ಟರ್ ವಿವಿಧ ಬೆಳೆಗಳನ್ನ ಬಿತ್ತನೆಗೆ ನಾವು ದೂರು ಕೊಟ್ಟಿದ್ದೇವೆ ಸರ್. ಅದರ ಪೈಕಿ ಸರ್ 753,815 ಸುಮಾರು 103% ನಮ್ಮಲ್ಲಿ ಬಿತ್ತನೆ ಮುಂಗಾರು ಆಗಿತ್ತು ಸರ್. ಹಿಂಗಾರಿ ಒಳಗೆ ಸರ್ ನಾವು 4,24,609 ಹೆಕ್ಟರ್ ಗುರಿ ಕೊಟ್ಟಿದ್ದಾರೆ ಸರ್. ಇಲ್ಲಿವರೆಗೆ ನಮ್ಮ ಜಿಲ್ಲೆ ಒಳಗೆ 3,60,60,367 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. ಸುಮಾರು 85% ನಮ್ಮಲ್ಲಿ ಬಿತ್ತನೆ ಆಗಿದೆ ಸರ್. ಇನ್ನು ನಮಗೆ ಈ ಗೋವಿನ ಜೋಳ ಮತ್ತು ಸೂರ್ಯಕಾಂತಿ ಸರ್, ಆಮೇಲೆ ಶೇಂಗಾ ಸರ್, ಆಮೇಲೆ ಕಡ್ಲಿ ಸರ್, ನೀರಾವರಿ ಕಡ್ಲಿ ಇನ್ನೂ ಬಿತ್ತನೆ ಆಗಿರ್ತಕ್ಕಂಥ ಪ್ರದೇಶ ಇದೆ ಸರ್. ಡಿಸೆಂಬರ್ ಅಂತ್ಯದವರೆಗೆ ಇದು ಮುಂದುವರಿಸಿದೆ ಸರ್. 100% ನಮ್ಮಲ್ಲಿ ಹಿಂಗಾರಿ ಕೂಡ ಬಿತ್ತನೆ ಆಗುತ್ತೆ ಸರ್. ಈ ವರ್ಷ ಹಿಂಗಾರಿ ಸರ್ ನಾವು ವಿಶೇಷವಾಗಿ ಕಡ್ಲಿ ಸರ್ 1,30,000 ಹೆಕ್ಟರ್ಸ್ ಗುರಿ ಹಾಕೊಂಡಿದ್ದೀವಿ ಸರ್. ಇಲ್ಲಿವರೆಗೆ 1,47,000 ಹೆಕ್ಟರ್ಸ್ ಪ್ರದೇಶಗಳು ಬಿತ್ತನೆ ಆಗಿದೆ. ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಸರ್. ಸ್ವಲ್ಪ ಜೋಳದಲ್ಲಿ ಸರ್ ಹಿಂಗಾರಿ ಜೋಳದೊಳಗೆ 1,39,000 ಗುರಿ ಕೊಡ್ತೀವಿ ಸರ್. 11,000 ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ ಹಾಕೊಂಡಿದ್ದೀವಿ ಸರ್. ಮಿತವ್ಯಯ ಬಳಕೆ ಆಗಬೇಕು. ಆಮೇಲೆ ನೀರನ್ನ ವೈಜ್ಞಾನಿಕ ಬಳಸಬೇಕು ಸರ್. ಇಲಾಖೆ ವತಿಯಿಂದ ಸ್ಪ್ರಿಂಕ್ಲರ್ ಒಂದು ಡ್ರಿಪ್ ಕೊಡ್ತಕ್ಕಂಥ ಸರ್ 90% ಸಬ್ಸಿಡಿ ಸರ್. ಇಡೀ ರಾಷ್ಟ್ರದಿಂದನೇ ನಮ್ಮಲ್ಲಿ ಹೆಚ್ಚು ಸಬ್ಸಿಡಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಹೆಚ್ಚುವರಿ ಕೊಟ್ಟು 90% ಸಬ್ಸಿಡಿ ಕೊಡ್ತಾ ಇದ್ದೀವಿ ಸರ್. ಆಮೇಲೆ ವಿಶೇಷವಾಗಿ ಸರ್ ನಾನು ಮೊನ್ನೆ ಈ ಬೈಲಹೊಂಗಲ ತಾಲೂಕಿನಾಗ ಸರ್ ಒಂದು ಹೆಲಿಕೋವರ್ಪ ಅಂಗಡಿ ಜನ ಮುಂಗಾರಿ ಸರ್ ಒಂದು ಕೀಡಿ ಬಂದು ಸ್ವಲ್ಪ ಸೋಯಾಬೀನ್ ಡ್ಯಾಮೇಜ್ ಮಾಡಿದೆ ಸರ್. ಬೈಲಹೊಂಗಲ ಮಾನ್ಯ ಶಾಸಕರು ಮತ್ತು ನಾವು ಎಲ್ಲ ಕೂಡ ಸರ್ ಡಿ ಸಿ ಸಾಹೇಬ್ ಮೀಟಿಂಗ್ ಮಾಡ್ಕೊಂಡು ಸರ್ ಸ್ಥಳ ಪರಿಶೀಲನೆ ಮಾಡಿ ಇನ್ಶೂರೆನ್ಸ್ ಕಂಪ್ನಿಗೆ ಒಂದು ವರದಿ ಸಲ್ಲಿಸಿದ್ವಿ ಸರ್. ಮಿಡ್ ಟರ್ಮ್ ಅಡ್ವರ್ಸಿಟಿ ಅಂತ ಹೇಳಿ ಇನ್ವೋಕ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಸರ್. ಮೋರ್ ದ್ಯಾನ್ 50% ಲಾಸ್ ಆದ್ರೆ ಯಾವುದೇ ಬೆಳೆಗಳು ಮೋರ್ ದ್ಯಾನ್ 50% ಲಾಸ್ ಆದ್ರೆ ಮಿಡ್ ಟರ್ಮ್ ಅಡ್ವರ್ಸಿಟಿ ಇನ್ವೋಕ್ ಮಾಡಲಿಕ್ಕೆ ಅವಕಾಶ ಇರ್ತಾರೆ. ಈಗ ಬೈಲಹೊಂಗಲ ತಾಲೂಕಿನ 35 ಗ್ರಾಮ ಪಂಚಾಯತಿ ಸರ್, ಕಿತ್ತೂರು ತಾಲೂಕಿನ 5 ಪಂಚಾಯತಿ ಮತ್ತು ಎಂಟೈರ್ ಮುರುಗೋಡು ಹೋಬಳಿ ಸರ್ ಮಾಡಿದ್ದೀವಿ ಸರ್. ಅದಕ್ಕೆ ರೈತರಿಗೆ 22,000 ಮೇಲ್ಪಟ್ಟ ರೈತರಿಗೆ ಸರ್ 5,70,00,000 ರೂಪಾಯಿ ಇದನ್ನು ಕೂಡ ಪರಿಹಾರ 25% ಮಧ್ಯಂತರ ಪರಿಹಾರ ಕೊಡ್ತಾ ಇದ್ದಾರೆ. 5.7 ಕೋಟಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಶುಗರ್ ಕೇಕ್ ಫ್ಯಾಕ್ಟರಿ ಅವರು ನಾವು ಕೂಡಿ ಒಂದು 1,000 ಹೆಕ್ಟರ್ ಪ್ರದೇಶ ಒಳಗೆ ಬೆಳಗಾವಿ ಜಿಲ್ಲೆ ಒಳಗೆ ಸರ್ ವಿನೂತನವಾಗಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಹೋಗ್ತೀವಿ ಸರ್. ಆಗ ರೈತರು ಏನಂತದ 400 ಎಕರೆ ಅದು ಒಂದೊಂದು ಊರಿಗೆ 2,000 3,000 ಎಕರೆ ಸೋಲ್ಜೋಳ ಇದೆ. ಫಾರ್ ಎಕ್ಸಾಂಪಲ್ ಸತ್ತಿ ಸುದ್ದಿ ಅನ್ನುವಂಥ ಕೆಲವು ವರದಿ 50% ಆಗಿದೆ. ಅದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ದು ದುಡ್ಡು ಸಾಕಾಗ್ತಾ ಇಲ್ಲ. ನಾನು ಮುಗಿಸ್ತೇನೆ. ನೀವು ಪ್ರಪೋಸಲ್ ತಗೊಂಡು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಅನುದಾನವನ್ನು ಕೊಡಿಸುವಂತ ಕೆಲಸ ಮಾಡ್ತೀವಿ. ಅಲ್ಲಿ ಅಗ್ರಿಕಲ್ಚರ್ ಸರ್ ಅವ್ರು ಬರೀದು ಬೇಡ ಸರ್. ಮುಗಿಸ್ತೀನಿ. ಅದು ಏನಾಗಿದೆ ನೀವು ಪ್ರಪೋಸಲ್ ತಯಾರು ಮಾಡಿ. ನಾನು ಈಗಾಗಲೇ ಒಂದು 10-20 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಇದನ್ನ 50% ಎಲ್ಲ ಹೋರಾಟ 50% ಎಲ್ಲ ಸೌಲಭ್ಯಗಳನ್ನು ಕೃಷ್ಣ ಬೆಳೆದವರು 100 ವರ್ಷದಿಂದ ನಾವು ನೀರಾವರಿಯನ್ನು ಮಾಡ್ಕೊಂಡು ಬಂದು ಬೆಲ್ಟ್ ನದಿ ಬೆಲ್ಟಲ್ಲಿ ಇವೆಲ್ಲ ನಾವು ಭಾಳ ಅನುಭವ. ನನಗೆ ಸೌಲಭ್ಯದಲ್ಲಿ ನನಗೆ ಅನುಭವ ಇದೆ ಅಂತ ನನಗೆ ಐ ಥಿಂಕ್ ಸೊ ಯಾರಿಗೂ ಅನುಭವ ಇಲ್ಲವಿಲ್ಲ. ಅದಕ್ಕಾಗಿ ಕೊಳಗರವರ ನೀವು ಪ್ರಪೋಸಲ್ ಪ್ರತಿಯೊಂದು ತಾಲೂಕಾದು ಪ್ರಪೋಸಲ್ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ಬೇಕು. ಯಾಕಂದ್ರೆ ನಾನು ನೇರವಾಗಿ ಯಾವುದೇ ಎಂಪಿಗಳು ಕೇಳಿದ್ರೆ ಸರಿಯಿಲ್ಲ. ಯಾವುದೇ ಸ್ಕೀಮ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು, ಅಲ್ಲಿ ಬರಬೇಕು, ಬಂದ ನಂತರ ಅದನ್ನ ನಾವು ಫಾಲೋ ಅಪ್ ಮಾಡಿ. 22 ವರ್ಷ ಡಿಮಾಲಿಷಿಂಗ್ ಆರ್ಡರ್ ಕೊಟ್ಟಿದ್ರು. ಎಲ್ಲ ಸಿಬ್ಬಂದಿಗಳಿಗೆ ಮನೆ ಕಳಿಸ್ಕೊಟ್ಟಿದ್ರು. ಈಗ ಬೆಂಗಳೂರು ಬಿಟ್ಟು ಬೆಳಗಾವಿ ಹೈಯೆಸ್ಟ್ ಇದೆ IT ಕಾರ್ಡ್ಸ್. ಯಾರಿಗೆ ಡಾಕ್ಟರ್ಸ್ ಇಲ್ಲ, ನರ್ಸಿಂಗ್ ಸ್ಟಾಫ್ ಇಲ್ಲ, ಯಾರೂ ಇಲ್ಲ ಅಲ್ಲಿ. ಏನ್ ಮಾಡ್ತಾರೆ? ಹಾಸ್ಪಿಟಲ್ ಸರಿ ಇಲ್ಲಲ್ಲ. ಒಂದು ನಾನು ಹೇಳತ್ತೀನಿ, ನೀವು PWD ಇವತ್ತು ಚೆಕ್ ಮಾಡಬೇಕಾಗಿತ್ತು. ಅದು ಈಗ ಬಂದ್ ಮಾಡಿ ಇಲ್ಲೂ ಅಲ್ಲೇನೂ ಇಲ್ಲ, ಹಾಗಾಗಿದೆ. ಹಿಂದಿನವ್ರು ಯಾರು ಸಿಕ್ಕಾರ ಬೆರೀರಿ ಅದು ಎನ್ಕ್ವೈರಿ ಆಗಿ ಒಂದು ಬಂದು ಹಾಸ್ಪಿಟಲ್ ಬೀಳುವಂತ ಸ್ಥಿತಿ ಒಳಗೆ ಇದ್ದಾಗ 22 ವರ್ಷದಿಂದ ದುಡ್ಡು ಕೊಟ್ಟಿರೋ ಹಾಸ್ಪಿಟಲ್ ವಿಷಯ
ಈಗ 152 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಸರ್ಕಾರ ಅಂಗನವಾಡಿ ಅಲ್ಲಿ ಆಗ ಪೇಷಂಟ್ ಜೊತೆಗೆ ಹೋಗ್ಬೇಕು ಅದು ಪೇಷಂಟ್ ರೆಫರ್ ಮಾಡ್ತಾ ಇದ್ದಾರೆ. ಯಾರು ಅಲ್ಲಿ ಪೇಷಂಟ್ ನೋಡ್ತಾ ಇಲ್ಲ, ರೆಫರ್ ಮಾಡ್ತಾ ಇದ್ದಾರೆ. ಅದೇ ಅಲ್ಲಿ ಎಲ್ಲ ಬಂದಾಗಿದೆ ಇರಲಿಲ್ಲ ಅಲ್ಲಿ ಅದು ಖಾಲಿ ಪೇಷಂಟ್ ಜೊತೆ ಹೋಗ್ಬೇಕು, ಪೇಷಂಟ್ ಜೊತೆ ಹೋಗ್ಬೇಕು ಈಗ ಅದನ್ನ ಮಾಡ್ತಾ ಇದೆ. ಪೇಷಂಟ್ ಎಲ್ಲ ಡಿಸ್ಪೆನ್ಸರಿಗೆ ಇದು ಮಾಡಿದಾರೆ. ಹಾಸ್ಪಿಟಲ್ ಡಿಸ್ಪೆನ್ಸರಿ ಎಕ್ಸ್ರೇ ಮಷೀನ್ ಬಂದಿದೆ, ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲಿಂದ ಧಾರವಾಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಕ್ಸ್ರೇ ಮಾಡೋದಿಲ್ಲ. ಕಟ್ಟುತಕ್ಕಾಲಿ ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗ್ತಾವ ಅಂತ ಹೇಳಿ ಇರುವಂತ ಇಕ್ವಿಪ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದಾರೆ. ಟ್ರಾನ್ಸ್ಫರ್ ಮಾಡಿ ನಿಮ್ ಇದನ್ನ ನೀವು ಬಿಟ್ರಿ ಅಂದ್ರ ಇದು ವಾಪಸ್ ಬರುವುದಿಲ್ಲ. ಸೇಮ್ ಕೇಂದ್ರ ಸರ್ಕಾರ ಮೊನ್ನೆ ಸಲ ಒಂದು ನಿರ್ಣಯ ಹೋತಂದ್ರ ನಮ್ ಬೆಳಗಾವಿ ಆಸ್ಪತ್ರೆ ಸಿಗುದಿಲ್ಲ. ಯಾಕಂದ್ರೆ ರೂಲ್ಸ್ ಹೊಸ ಮಾಡ್ಕೊಂಡಾರ. ಇದು ಹೊಸ ಆಸ್ಪತ್ರೆಗಳು ಕೊಡಂಗಿಲ್ಲ. ಯಾಕಂದ್ರೆ ಇವರೆಲ್ಲ ಬೇರೆ ಬೇರೆ ಹಾಸ್ಪಿಟಲ್ ರೆಫರ್ ಮಾಡ್ತಾ ಇದ್ದಾರೆ. ಮಾಡಿಸಿದೀವಿ, ದಯವಿಟ್ಟು ಅದನ್ನು ಖಾಲಿ ಮಾಡಿಸಿ. ಖಾಲಿ ಮಾಡಿಸಿದ್ರೆ ಕಟ್ಟಡ ಸ್ಟಾರ್ಟ್ ಆಗುತ್ತೆ. ಖಾಲಿ ಮಾಡಿ 3 ತಿಂಗಳು ಆಯ್ತು. ಕಾಂಟ್ರಾಕ್ಟ್ ಆರ್ಬಿಟ್ರೇಟ್ ಆಗಿದೆ, ಅವ್ರಿಗೆ ಡೆಪಾಸಿಟ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಅದೇ ಹೇಳಿದೆ ನಾವು